ಸಾಂಗ್ ಹೇಳಿ ಬಿಟ್ಟು ಹೋಗ್ಬೇಡ ನನ್ನ ಅಲ್ಲಿ ಕಬ್ನೆಲ್ಲ ಕುಡಿದ್ಬಿಟ್ಟು ಕುಡಿದ್ರು ಸಾಕಾಯ್ತಲ್ವಂತೆ ಆ ಬಟ್ಟೆ ಅಂಗಡಿ ಕಾಣಂಗಿಲ್ಲ ತಕೊಂಡ್ ನಿಂತ್ಕೊಬಿಡದೆ ಅಡ್ಡ ಹಾಕೊಂಡು ನಿಲ್ಸ್ಕೊಬಿಡೋದೆ ಇನ್ನೇನ್ ಬೇಕು ನಿಮ್ಗೆ ಮತ್ಕೆಯವರು ಸೋಮವಾರ ಅವರ ಗಂಡನ ಮನೆಗೆ ಹೋಯ್ತಿರಿ ಅಂದ್ಬಿಟ್ಟು ಫುಲ್ ಖುಷಿ ನೋಡಿ ಖುಷಿಯ ಮಕ್ಕದಲ್ಲಿ ಕಳೆ ಹಂಗೆ ಅಳ್ಕೊಬಿಟ್ಟದೆ ಇಂತೂ ಮೇಡಮ್ ಅವರು ಬರ್ಸ್ಕೊಂಡ್ ಬಂದ್ಬಿಟ್ರು ಕಂಗ್ರಾಚುಲೇಷನ್ ಹೋಗಿದ್ ಕೆಲಸ ಗೈಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಸಮಾಚಾರ ಏನಪ್ಪಾ ಅಂದ್ರೆ ನಾನು ಇವತ್ತು ಮೇಡಮ್ ಅವ್ರನ್ನ ಕರ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಅವತ್ತು ಹೋಗಿರೋ ಕೆಲಸ ಆಗಿಲ್ಲ, ಜೊತೆಗೆ ಎಕ್ಸ್ಟ್ರಾ ಕೆಲಸಗಳಿದೆ ಇವತ್ತು. ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಕೊನೆವರೆಗೂ ನೋಡೋಣ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಅಮ್ಮಂಗೆ ಬಾಯ್ ಮಾಡ್ಬಿಟ್ಟು ಈಗ ಹೋಗೋದೆ ಮೋದೂರಿಗೆ ಹೋಗ್ಬಿಟ್ಟು ಮೇಡಮ್ ಅವ್ರನ್ನ ಕರ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಅಮ್ಮ ನಿನ್ನ ಸುಮಾರು ಜನ ನಿನ್ನ ಅಭಿಮಾನಿಗಳು ಕೇಳ್ತಾಯಿದ್ರು ನಿಮ್ಮಮ್ಮ ಎಷ್ಟೊಂದು ಟ್ಯಾನ್ ಆಗಿ ಸಖತ್ತಾಗಿ ಕಾರಣಕ್ಕೆ ಏನು ಕಾರಣ ಅಂತ. ಏನು ಕಾರಣ ಅಂದರೆ ಜಾಸ್ತಿ ಮುಖಕ್ಕೆ ಏನೂ ಹಾಕೋದಿಲ್ಲ ಅದಕ್ಕೆ. ಬಟ್ ಬ್ಯೂಟಿ ರಹಸ್ಯವನ್ನು ನಾನು ಅತಿ ಬೇಗನೆ ವಿಡಿಯೋ ಮಾಡ್ತೀನಿ. ಫಸ್ಟ್ ಸ್ವಿಚ್ ಓವರ್ ಮಾಡ್ತೀನಿ, ಆಮೇಲೆ ನಾನು ನಮ್ಮ ಅಮ್ಮನ ಮಾಡ್ತೀನಿ. ಕಾಯ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಮ್ಮ ಅಮ್ಮಂದು ಕೂದಲು ಚೆನ್ನಾಗೈತೆ, ಕೂದಲು ವಿಡಿಯೋ ಮಾಡ್ತೀನಿ. ಈಗ ತಾನೇ ನಾನು ನಮ್ಮ ಅತ್ತೆ ಮನೆಗೆ ಬಂದು ಎಂಟ್ರಿ ಅದೇ. ನಾನು ಯಾರು ಸ್ವಾಗತ ಮಾಡೋರಿಲ್ಲ. ನಮ್ಮ ಅಕ್ಕ ನಮ್ಮ ಕಿವಿ ಮಗನ ನಮ್ಮ ಅಕ್ಕನ ಫೋಟೋ ಹಿಡಿಬಾರ್ದಂತೆ. ನನ್ನ ಯಾರು ಇನ್ನೂ ಬಂದು ಸ್ವಾಗತ ಮಾಡ್ತಾ ಇಲ್ಲ, ವೆಲ್ಕಮ್ ಮಾಡ್ತಾ ಇಲ್ಲ. ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ನನ್ನ ಬಾಮೈದ ಇದ್ರೆ ಬಂದರು ಬಾವ ಬಂದರು ಅಂತ ಬರೋನು. ನಮ್ಮ ಬಾಮೈದನೂ ಇಲ್ಲ. ನನ್ನ ಮಗನು ಕೂಡ ಈಗ ಅಲ್ಲೇ ಮನ್ಗಿ ಕಳ್ಳ ದವಾಕತ್ತವನೆ. ಯಾರೇ ಮನೇಲಿ ಬನ್ನಿ ನಾವಿದೀವಿ ಅಂತ ಹೇಳ್ತಾರೋದು ಅಲ್ಲಿಂದನೇ. ಬೆಲೆನೇ ಇಲ್ವಾ ಅಳಿಮಯ್ಯವ್ರು ಬಂದವ್ರೆ. ಬಂದ್ರು ನಮ್ಮ ಅತ್ತಿಗೆ ಬಂದ್ರು. ಹೇಳಿ ಅದಕ್ಕೆ ಏನ್ ತಂದಿರಿ ನೋಡಿ. ಅಲ್ಲಿ ಮಗ ಎತ್ಕೊಳ್ಳಿ ಫಸ್ಟು. ಅಲ್ಲಿ ಓಡ್ಬತ್ತ ಗುಳುಗುಳುನೆ. ಬಂಗಾರೆ ಬರಳಿ. ರಿಕ್ಕಿ ಬಾಯ ನೀನು? ರಿಕ್ಕಿ ಬಾಯ ಪುಟ್ಟಾಣಿ. ಸ್ಮೈಲ್ ಮಾಡು, ಸ್ಮೈಲ್. ಅತ್ತೆ ಓ ಅದಕ್ಕೆ ನಮ್ಮ ಅತ್ತೆ ಇದ್ರೆ ಬನ್ನಿ ಅಳಿಮಯ್ಯರೇ ಅಂದ್ಬಿಟ್ಟು ನೀರು ತಗೊಬರೋದು. ದಟ್ಸ್ ಆಫ್ ಪ್ರಾಬ್ಲಮ್. ನಮ್ಮ ಅತ್ತೆ ಇಲ್ದಿರೋ ಕಾರಣ ನನ್ನ ಯಾರು ಸ್ವಾಗತ ಮಾಡ್ತಲ್ಲ. ನಮ್ಮ ಅತ್ತಿಗೆ ಬನ್ನಿ ಅಷ್ಟೇ, ಮುಗೀತು. ಕಾಲು ನೀರು ಕೊಡಂಗಿಲ್ಲ ಏನಿಲ್ಲ. ನಮ್ಮ ಅತ್ತೆ ಆಗಿದ್ರೆ ಓಡ್ ಬರೋದು. ಓ ಅಮ್ಮ ಐತಾ, ಅತ್ತೆ ಐತಾ? ಬಂದಿರೋದು ಗೊತ್ತಿಲ್ಲ, ನಾನು ಬರ್ತಿರೋದೇ ಗೊತ್ತಿಲ್ವ? ಬನ್ನಿ ಗೈಸ್, ನಮ್ಮ ಅತ್ತೆಗೆ ನಾವು ಬರ್ತಿರೋದೇ ಗೊತ್ತಿಲ್ವಂತೆ. ನಮ್ಮ ಮೇಡಮ್ ಅವ್ರು ಹೇಳಿಲ್ಲ. ರೋಡಲ್ಲಿ ಏನು ಹೋಗಂಗಿಲ್ಲ, ಏನು ಬರಂಗಿಲ್ಲ, ಬಂದಷ್ಟೇ ಹೋಗ್ಬಿಡೋದೇ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕರು? ಅಲ್ಲ ಮಗನೇ ಇಂತು ಮತ್ತೆ ಬಂದ್ರು ಸ್ವಾಗತ ಮಾಡೋಕೆ. ಸುಸ್ವಾಗತ. ಕಿವಿಯ ಚುಚ್ಚಕ್ಕೆ ಇವತ್ತು ಬೇಡ. ಫ್ರೀ ಇರ್ತೀನಿ. ಹೋಗೋದಕ್ಕೆ ಶುಕ್ರವಾರ. ಈ ಶುಕ್ರವಾರ ಆಯ್ತು, ಇಲ್ಲಾಂದ್ರೆ ಬರೋದು ಬುಧವಾರ. ಎಲ್ಲೂ ಬಿಳಿಕಿಲ್ಲ. 15ನೇ ತಾರೀಕು 6 ತಿಂಗಳು ಬರೋದು. ಇವತ್ತು ತಾರೀಕು 1. ಇದು ಸ್ವಾಗತ ಆಯ್ತು. ನನ್ನ ಮಗನು ಕೂಡ ಸ್ವಾಗತ ಮಾಡ್ತಾನೆ ನೋಡಿ. ಮಗನೇ ಅಪ್ಪ ಬತ್ತ ಮಗನೇ. ಚಿನ್ನ ಹುಲ್ಲು ನೋಡ್ತಾ ಇದೀ. ಅಪ್ಪ ಈಗ ಬತ್ತ ನಿನ್ನ ನೋಡಕ್ಕೆ. ಈಗ ಎದ್ದಿದ್ದೆ ನೀನು? ಈಗ ಎದ್ದಿದ್ದು? ಚಳಿ ಆಯ್ತಲ್ಲ ನಿನ್ಗೀಗ? ಫುಲ್ ಚಳಿ ಈಗ. ಬರೀ ಏನಾರು ತೆಗಿಬೇಕಲ್ಲ. ಬನ್ನಿ ಗೈಸ್, ನಮ್ಮ ಮನೆಯ VIP ತೋರಿಸ್ತೀನಿ. ಓಹೋ ಮೇಡಮ್ ಅವರೇ ನಮಸ್ಕಾರ. ಓಹೋ ಆಗ ರೆಡಿ ಆಗೋರ ಕಣ. ಊಟ ಆಯ್ತಂತ ಬಂದ್ ಮಾಡ್ತೀನಿ. ನೀವು ಊಟ ಮಾಡ್ದಾ? ಎಲ್ಲ ಸೌಖ್ಯವೇ ಆರೋಗ್ಯವೇ? ಮಕ ನೋಡ ಕಳಿ ಅಂತದೆ. ಯಾವ್ದನ್ನ ಏನ್ ತೋರಗೆ?
ಈಗ ಆರಾಮಾಗಿದ್ದಾನೆ. ಅಲ್ಲ ಕಣವ, ಅವ ಚೆನ್ನಾಗಿದ್ದಾಗ ಆಸ್ಪತ್ರೆ ಹೋಗ್ಬಾರ್ದು. ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ, ಚುಚ್ಚು ಪುಚ್ಚು ಮಾಡ್ತಾರೆ. ನಿನ್ನ ಆರೋಗ್ಯ ಏನಾರು ಸ್ವಲ್ಪ ನನ್ಗೆ ಆಯ್ತಲ್ಲ ಅಂತ ಅನಿಸ್ತದಲ್ಲ ಆಗ ಹೋಗೋಣ. ಈಗ ಚೆನ್ನಾಗಿದ್ದಾಗ ಸುಮ್ನೆ ಹೋಗಿ ತೋರಿಸ್ಬಾರ್ದು. ಏನಾರು ತೋರಿಸ್ತಾರೆ ಏನಾರ ಪ್ರಾಬ್ಲಮ್ ಹೇಳ್ತಾರೆ. ಈಗ ಚೆನ್ನಾಗಿದ್ದಾನೆ ಆರಾಮಾಗಿ. ಮತ್ತೆ ಅದೇ ಅದನ್ನ ಖುಷಿ ಪಡು ಅಲ್ವಾ ಗೈಸ್. ನಾನು ಹೇಳಿದ್ರೆ ತಪ್ಪಾಯ್ತಾ? ನಮ್ಮ ಅಜ್ಜಿ ಹೇಳ್ತಾ ಇತ್ತು, ಅಪ್ಪ ಹಾಸ್ಪಿಟಲ್ ಹೋಗಿ ಸುಮಾರು ದಿನ ಆಯ್ತಪ್ಪ ಹೋಗವ ಅಂತೂ. ಏನಾರು ಆರೋಗ್ಯ ತಪ್ಪೋ ಥರ ಸಿಚುವೇಶನ್ ಇದ್ರೆ ಕರ್ಕೊಂಡು ಹೋಗ್ಬೋದು. ಸುಮ್ ಕರ್ಕೊಂಡು ಹೋದ್ರೆ ಏನಾಯ್ತದೆ ಗೊತ್ತಾ, BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ. ಅದೇ ಟೆನ್ಷನ್ಗೆ ಅರ್ಧ ಏನಾರು ಆಗ್ಬಿಡುತ್ತೆ. ನಮ್ಮ ಅಜ್ಜಿಗೆ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರ ಬೇಡ ಅಲ್ವಾ. ಹಾಲಲ್ಲಿ ನಿಲ್ಸ್ಬಿಟ್ಟು ಏನೋ ತಗೋತಾವ್ರೆ. ಕಾಣಂಗಿಲ್ಲ, ಯಾವ ಬಟ್ಟೆ ಅಂಗಡಿ ಕಾಣಂಗಿಲ್ಲ. ತಕೊಂಡ್ ನಿಲ್ಸ್ಕೊಬಿಡೋದೆ, ಅಡ್ಡ ಹಾಕೊಂಡು ನಿಲ್ಸ್ಕೊಬಿಡೋದೆ. ಇನ್ನೇನು ಬೇಕು ನಿಮ್ಗೆ? ಹಾ, ಈಗ ಟೈಮ್ ಆಯ್ತು. ಈಗ ನಾನು ಬಿಡ್ತೀನಿ ಗಾಡಿಯಾ, ನೀನ್ ಬರ್ಲಿಲ್ಲ ಅಂದ್ರೆ ಈಗ ತಗೊಳ್ಳೇಬೇಕಾ? ಓ ಬವ್ವ 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 ಇಲ್ಲಿ ಬಾ 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 ಬೋ 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 ನೀನ್ ಬರ್ಬೇಕು. ಬಾಯ್ಲಿ 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 ನೋಡಿ, ಚೆನ್ನಾಗಿರಲ್ಲ ತಗೋತಾವ್ರ ಬೈಲಿ. ಈ ತರ ಹಿಂಸೆ ಕೊಟ್ರೆ ಅದಕ್ಕೆ ಏನಿದೆ ಕೆನೆಯಲ್ಲಿ? ಇದು ಏನೋ ಗಾಯ ಆಗ್ಬಿಟ್ಟಿದೆ. ಪಿಂಪಲ್ ಆಗಿರ್ಲಿಲ್ಲ. ಬಟ್ಟೆಗಳಂದ್ರೆ ಮಾತ್ರ ಜೀ ಬೇಳೆ ಏನೋ ಮಾಡ್ರವ. ನಾನು ಅವ ಏನು ಕೇಳಿಕಲ್ಲ, ನೀವು ಅಲ್ಲಿ ನಿಂತಿದ್ದೀಲವಾ? ಏನ್ ಕೇಳದ? ಎಷ್ಟ್ ನಮ್ಮ ಮೇಡಮ್ ಅವರು ಕಾಲೇಜ್ಗೆ ಹೋಗ್ಬೇಕು ಬನ್ನಿ ಅಂತ ಕರೆಸ್ಬಿಟ್ಟು ನಮ್ಗೆ ಇಲ್ಲಿ ನಮ್ಮ ಅದಕ್ಕೆ ಮಗನ ಕೊಟ್ಬಿಟ್ಟು ರೆಡಿನೂ ಆಗಿಲ್ಲ. ರೆಡಿ ಆಗಿದ್ರು ಇನ್ನೂ ಹೊರಡ್ತಾ ಇಲ್ಲ. ಅಯ್ಯೋ, ಇವನು ಹುಳ ಒದ್ದಾಡ್ತಾನೆ. ಇಲ್ಲ ಮಗನೇ, ಲವ್ ರಿಕಿ ಏನೋ ನೋಡ್ತಾವನೆ, ಹಾಡ್ ನೋಡ್ತಾವನೆ. ರಿಕಿ ಲವ್ ಹೋದಾ? ಏನದು ಮೂಗೊಳಗಡೆ ಕಳ್ಳ ಮನೆ ಏನೇನಾರು ಹಾಕೊಳ್ಳದೆ ಮೂಗೊಳಿಕೆ ಬಾಯ್ವಳಿಕೆ. ಬನ್ನಿ ಮೇಡಮ್ ಅವ್ರು ಏನು ಮಾಡ್ತಾರೆ ನೋಡೋದು. ಮೇಡಮ್ ಅವ್ರು ಏನು ಮಾಡ್ತಾವ್ರೆ ಅಂದರೆ ಸಾಹೇಬ್ರನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾವ್ರೆ. ಆಯ್ತಲ್ಲ ಹಾಂ ಆಯ್ತಲ್ಲ ಹಾಂ ಮನಿಕಲ್ಲ ಈಗ ಲಡ್ಡು ಕೋಪ ಬರ್ತದೆ ಅದ ಬುಟ್ಟೆ ಅಂತ. ಗೈಸ್ ನಮ್ಮ ಲಡ್ಡು ತಾಚಿ ಮಾಡಿದ ನಾಳೆ ಮಾಡಿ ಎದ್ದಿರೋದು. ಹಾಂ ಮನಿ ಕಟ್ರೆ ಬರೋಷ್ಟು ಮನಿ ಎದ್ದೇಳಷ್ಟು ಬರಬೇಕು. 3 ಗಂಟೆ ಹೇಳಿಲ್ಲ. ಇವೆರಡು ಹೆಂಗೆ ಅಂದ್ರೆ ಗೈಸ್ ಜೊತೆಗೆ ಇರ್ತವೆ, ಚೆನ್ನಾಗಿ ಇರ್ತವೆ, ಇದಕ್ಕಿಂತ ಜಗಳ ಆಡ್ತವೆ ಅಲ್ಲಲ್ಲಿ. ಇಷ್ಟಿಯ ಪಾಪ ನಮ್ಮ ಅದಕ್ಕೆ ಹೆಂಗೋ ನನ್ನ ಮೇಡಮ್ ಅವ್ರಿಗೆ ಕಂಪ್ನಿ ಕೊಡ್ಕೊಂಡಿದ್ಲು. ಈಗ ಅವಳನ್ನೇ ಓಡಿಸ್ಬೇಕಂತೆ. ಪಾಪ ಬಂಗಾರಿ ಅಪ್ಪ ಮಾತಾಡೋದು ಕೇಳಿಸ್ಕೊಳ್ತಾ ಎಲ್ಲಾನು. ಚಿಕ್ಕಳ್ಳ ಚಿಕ್ಕಳ್ಳ ಅಪ್ಪ ದೃಷ್ಟಿ ತೆಗೀರಿ ನನ್ನ ಮಗಿಗೆ ದೃಷ್ಟಿ ಬಿಟ್ಟು ಈಗಿಟ್ಟಿರೋದು ಅಲ್ವಾ? ದೃಷ್ಟಿ ತೆಗೀರಿ ದೃಷ್ಟಿಯ. ಅಲ್ಲಲ್ಲ ಬಂಗಾರಿ ದೃಷ್ಟಿ ಬಸ್ ಸಣ್ಣದಿರ್ತದೆ. ಅಲ್ಲ ಯಾಕೆ ಸೈಡ್ ಇಡೋದು? ದೃಷ್ಟಿ ಆಯ್ತದೆ ಅಂತ ಎಕ್ಸ್ಟ್ರಾ ಒಂದು ಮಗಿಗೆ ನೋಡಿದ ತಕ್ಷಣ ಮತ್ತೆ ತುಂಬಾ ಕಪ್ಪೆ ಕಾಣ್ಲಿ. ಅವನ್ ಕಾಣೋದ್ ಬೇಡ, ಕಪ್ಪೆ ಕಾಣ್ಲಿ. ರೋಹಿತ್ಗೆ ಮೂಗ್ ಮೇಕು ಇಡ್ತಿತ್ತು. ನಂಗೆ ದೃಷ್ಟಿ ಹಾಕಿಲ್ವಾ? ಇಟ್ಕೊಡ್ಲಾ? ಗೈಸ್ ಮೇಡಮ್ ಅವ್ರು ಯಾಕೆ ಈ ತರ ಡಿಲೇ ಮಾಡ್ತಾರೆ ಗೊತ್ತಾ? ಏನಕ್ಕೆ ಹೇಳಿ ಹೇಳ್ದಲ್ಲ ಹೇಳು. ಇವಾಗ 12:30 ಊಟಕ್ಕೆ ಬಿಟ್ಟಿರ್ತಾರೆ. ಈಗ 12:30 ಟೈಮು. ಅರ್ಧ ಗಂಟೆ ಊಟಕ್ಕೆ 1 ಗಂಟೆ ಊಟಕ್ಕೆ. ಅದಕ್ಕೆ ಅದೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಹೋಗೋಣ, ಇಲ್ಲ ಲೇಟ್ ಮಾಡ್ತಾರೆ ಸುಮ್ಮನೆ ಕಾಯಿಸ್ತಾರೆ ಅಂತ. ಹಂಗೆ ನಿನ್ಗೂ ಒಂಚೂರು ತಲೆ ಅದೇ ಅಂತ ಈಗ ಗೊತ್ತಾಯ್ತು ನನಗೆ. ಆಮೇಲೆ ಇವನು ಮಲಿಕೋತಾನೆ 1 ಗಂಟೆಗೆ. ಸರಿ ಆಯ್ತು. ಓಕೆ ಗೈಸ್ ನೋಡಿ ತಿಳ್ಕೊಳ್ಳಿ ಯಾವ ತರ ತಲೆ ಓಡಿಸ್ತಾರೆ ಮೇಡಮ್ ಅವರು ಅಂತ. ಸರಿ ಆಯ್ತು. ಇಂತು ಮೇಡಮ್ ಅವ್ರು ರೆಡಿ. ಈಗ ಹೊರಡ್ತಾ ಇವಿ ಹುಣಸೂರಿಗೆ. ಛತ್ರಿ ಗೀತೆ ತಗೊಂಡು ಹೋಯ್ತೇವೆ. ಮಳೆ ಬರೋ ಥರ ಐತೆ ಸಿಚುವೇಶನು. ಅದಕ್ಕೋಸ್ಕರ ನನಗೇನೋ ರೈನ್ ಕೋಟ್ ಐತೆ, ಮೇಡಮ್ ಅವ್ರಿಗೆ ಏನೂ ಇಲ್ಲ. ಸರಿ, ನೀವು ಸುಮಾರು ಜನ ಹೇಳ್ತಾವ್ರೆ ನೀವು ಇದೇ ಥರ ಇದ್ದರೆ ಚಂದವಂತೆ, ನ್ಯಾಚುರಲ್ ಆಗಿ ಮೇಕಪ್ ಏನು ಮಾಡಬಾರ್ದಂತೆ. ಎಲ್ಲ ತಿರ್ಸಿ ಕಡಿಕೆ ಮೇಕಪ್ ಇವಾಗ ಮಾಡಂಗಿರವಲ್ಲ ನಿಂಗಮ್ಮ. ಅಯ್ಯೋ ನಾನು ಹಣೆಗೆ ಇಕ್ಕ ಕೊಡಕ್ಕಿಲ್ಲ.
ಹಣೆಗೂ ಇಕ್ಕಂಗಿಲ್ವಾ? ಕಪ್ಪು ಇಕ್ಕಬೇಕು, ಹಾಂ ಅಣ್ಬಟ್ಟಿಕ ಕೊಡೋದಿಲ್ಲ. ಹಾಂ ಅದೇನು ಗೊತ್ತಿಲ್ಲ ಕಣಪ್ಪ ಇವೆಲ್ಲ. ಸೇಮ್ ಇವತ್ತು ಅವತ್ತಂಗೆ ಎಲ್ಲ ಡಿಟೋ ಬಟ್ ಬಟ್ಟೆ ಮಾತ್ರ ಚೇಂಜು. ಮತ್ತೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡವಳು ಇವತ್ತು, ಫೋಟೋ ಏನೇನು ಬೇಕಲ್ಲ. ನಾನು ID ಕಾರ್ಡ್ ತಂದಿದ್ಯಾ? ತಂದಿರ ಏನಾಯ್ತಿತ್ತು ನೋಡಿ ಗೈಸ್, ಹೋಯ್ತವ್ರೆ. ಇಂಚೋ ಎದ್ರಕಬೇಡ, ಏನಿದ್ರು ಕರಿ ನಾನು ಬರ್ತೀನಿ. A few moments later. ವಾಪಸ್ ಯಾಕೆ ಬಂದೆ? ಇನ್ನೂ ಅರ್ಧ ಗಂಟೆ ಕುತ್ಕೊಳ್ಳಿ, ಹಾಕೊಡ್ತೀನಿ ಕೆಲಸ ಅದೇ ಎಂದು. ನಿನ್ನ ಕೆಲಸ ಆಗ್ಬೇಕಾದ್ರೆ ಕಾಯ್ಬೇಕು. ಅದ್ಬಿಟ್ಟು ನಿನ್ನ ಹತ್ರಕ್ಕೆಲ್ಲ ಓಹೋ ಕಾಯಂದ್ರು ಆಗಲ್ಲ. ಮತ್ತೆ ನಿನ್ನ ಮಗನ 9 ತಿಂಗಳ ನಾಟಕ ಅದೇ. ಸರಿ ಹೋಗುವ ಈಗ. ಹೊಂಟೋಗದ ಹುಡುಗಿ ಅಂತ ತಿಳ್ಕೊಬಿಟ್ಟರು. ಅಂತಿಂತೂ ಮೇಡಮ್ ಅವರು ಬರ್ಸ್ಕೊ ಬಂದ್ಬಿಟ್ರು. ಕಂಗ್ರ್ಯಾಚುಲೇಷನ್, ಹೋಗಿದ ಕೆಲಸ ಬೇಗ ಮುಗಿಸ್ಕೊ ಬಂದಿದ್ದೀರಾ. ಬೇಗ ಅದೇ ಇದೇ ಬೇಗ ಆಯ್ತು. ಈಗ ಇಲ್ಲೆಲ್ಲ ಇನ್ನೇನೋ ಎಲ್ಲಿಗೂ ಹೋಗ್ಬೇಕಂದ್ರಲ್ಲ, ಅಲ್ಲಿ ಇರೋದು ಟೈಮು. ಬನ್ನಿ ಹೋಗೋಣ. ಎಲ್ಲಿ ಹೋಗ್ಬೇಕಂದ್ರದ್ದು ಈಗ? ನಗರಸಭೆಯಲ್ಲಿ ಅಲ್ಲೂ ಬೇಗ ಆಯ್ತದೆ. ಇನ್ನು ಅದಾದ್ಮೇಲೆ ಜೆರಾಕ್ಸ್ ಅಷ್ಟೇನಾ? ಹಾಂ ಗೈಸ್, ಅಂತ ಬಂದರೆ ಕೆಲಸ ಮುಗಿಸ್ಬಿಟ್ರು. ನಗರಸಭೆಯಲ್ಲಿ ಅದೆಷ್ಟೊತ್ತದ ಕಾಣೆ. ಅಂದರೆ ಅಲ್ಲೇನಪ್ಪ ಅಂದರೆ ಅವತ್ತು ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿದೆ ಗೊತ್ತಾ, ಅದನ್ನ ಈಸ್ಕೋಬೇಕು ಬಂದಿದ್ರೆ. ಅದಾದ್ಮೇಲೆ ಜೆರಾಕ್ಸ್ಗಳು ಮಾಡಿಸ್ಕೊಂಡು ಹೋಯ್ತಾ ಇರೋದೆ. ನನ್ನ ಮಗಂದು ದಿನಚರಿ ಹೇಗಿರುತ್ತೆ ಅಂತ ಸಂಪೂರ್ಣವಾಗಿ ಹೇಳಿದ್ದೀನಿ. ಹಾಗೆ ಯಾವ ಥರ ಅವನು ಕ್ಯೂಟ್ ಆಗೋಕ್ಕೆ ಏನು ಕಾರಣ ಅಂದರೆ ಏನಾರು ಹಚ್ತಾ ಇದೆಯಾ ಅದನ್ನೂ ಕೂಡ ಹೇಳಿದ್ದೀನಿ. ಅದಾದಮೇಲೆ ಅವನು ಈಗ ಗುಂಡಿಗೆ ಚೆನ್ನಾಗಿದ್ದಾನಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಏನಾದ್ರು ತಿನ್ನಿಸ್ತಾ ಇದೀವ ಅದನ್ನು ಕೂಡ ಹೇಳಿದ್ದೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಅವ್ನ ದಿನಚರಿ ಬೆಳಗಿಂದ ಸಾಯಂಕಾಲ ಗಂಟ ಯಾವ ಥರ ಇರುತ್ತೆ ಅದನ್ನು ಕೂಡ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮೇಡಮ್ ಅವ್ರನ್ನ ನಗರಸಭೆ ಕರ್ಕೊಬಂದೆ, ಬಟ್ ಏನಂದ್ರು ಹೋಗ್ಬಿಟ್ಟು ವಾಪಸ್ ಬಂದವ್ರೆ. ಏನಾಯ್ತು? 2:30 ಬರೀಕಳವ್ರ. ಹೇಳಿನೋ ನಾನು ಏನಾರ ಒಂದು ಇರುತ್ತೆ ಸಮಸ್ಯೆಗಳು. ನೋಡಿ ಗೈಸ್, ನಗರಸಭೆ ನಮ್ಮ ಹುಣಸೂರು ನಗರಸಭೆ. ನಾನೇನಿದು ಎಲ್ಲ ಬ್ಲೂ ಕಾಣ್ತಾ ಇದ್ದಲ್ಲ ಅನ್ಕಂಡೆ. ನಮ್ಮ ಭೀಮ್ ಸಾಹೇಬ್ರದ್ದು ಜಯಂತಿ ನಡೆಯುತ್ತೆ ಹುಣಸೂರಲ್ಲಿ. ಯಾರ್ಯಾರು ನಮ್ಮ ಅಂಬೇಡ್ಕರ್ ಸಾಹೇಬರು ಅಭಿಮಾನಿಗಳಿದ್ದೀರಿ ಎಲ್ಲ ಹಾಜರಾತಿ ಹಾಕ್ಬಿಡಿ. ಜೈ ಭೀಮ್. ನನಗೂ ಕೂಡ ಅಂಬೇಡ್ಕರ್ ಸಾಹೇಬರು ಅಂದರೆ ತುಂಬ ಇಷ್ಟ. ಅದೆಲ್ಲ ಹೋಗ್ಬೇಕಂತ ಎಲ್ಲಿಗೂ ಅಂದಲ್ಲ? ಸರಸ್ವತಿ ಜೆರಾಕ್ಸ್ ಅಂದರೆ ಮೈಸೂರು ಹೊರಡೋಲ್ಲ ಐತಲ್ಲ. ಹಾಂ ಓಕೆ ಈಗ ಅಲ್ಲಿಗೆ ಹೋಗ್ಬೇಕಂತ. ಏನೋ ನಮ್ಮ ಮೇಡಮ್ ಅವ್ರ ಹೋಟೆಲ್ ಇವತ್ತು ಒಳ್ಳೆ ಕ್ಯೂಟಾಗಿ ಕಾಣ್ತಾವ್ರೆ. ಹಿಂಗೆ ಇರಿ, ಚೆನ್ನಾಗಿರಿ. ಹಾಂ ಆಮೇಲೆ ಇವತ್ತಪ್ಪ ಎಷ್ಟು ನೀಟಾಗಿ ಕಾಣ್ತಾ ಇರೋದು. ಅವತ್ತು ಏನು ಕರ್ಗೆ ಒಳ್ಳೆ ಚೂರು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಓಕೆ ಈಗೇನೋ ಸುಮಾರಕ್ಕೆ ಚೆನ್ನಾಗಿ ಕಾಣ್ತಾ ಇದ್ರಿ. ಸುಮಾರಕ್ಕೆ ಚೆನ್ನಾಗೇ ಕಾಣ್ತಾ ಇದ್ರಿ. ಏನೋ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಪಾಪ ಇಲ್ಲಿ 2:30 ಗಂಟೆ ಇರ್ಲೇಬೇಕು ತಾನೆ. ಅಲ್ಲೂ ಅಷ್ಟು ಟೈಮ್ ಆಯ್ತದೆ ಅಷ್ಟೊತ್ತಿಗೆ. ಓಕೆ ಬನ್ನಿ ಆಯ್ತು ಹೋಗೋಣ. A B C ಏನಿದು ಗಾಯ ಕಲೆ? ಸರಸ್ವತಿ ಜೆರಾಕ್ಸ್ ಕಂಪ್ನಿ ಹುಡ್ಕಲಿ ನಮ್ಮ ಭಾವನೂ ಅಕ್ಕನೂ ಸಿಕ್ಕವ್ರೆ. ಹುಣಸೂರು ಬಂದ್ರೆ ಕಾರಣ ಏರ್ ಕಟ್ ಮಾಡ್ಸಕ್ಕೆ ಹುಣಸೂರು ಬಂದಿರೋದಲ್ಲ ಎಲ್ಲ ಅಳಿಮಯ್ಯ. ಹೇಳಿ ಕೇಳಮ್ಮ, ಫುಲ್ ಫ್ರೀ. ಮಳೆ ಹೋದ್ರೆ ಬಿಸಿ. ನಮ್ಮ ಕಡೆಗೆಲ್ಲ ಹುಣಸೂರಿಗೆಲ್ಲ ಮಳೆನೇ ಹೋಯ್ತಲ್ಲ, ಒಳ್ಳೆ ಮಾಡಾದೆ ಮಳೆ ಹೋಯ್ತಲ್ಲ. ಊಟ ಮಾಡ್ದ ಇಂತೂ ಸರಸ್ವತಿ ಜೆರಾಕ್ಸ್ ಸಿಕ್ಬಿಡ್ತು. ಅದು ಏನು ತಗೋಬೇಕು ಕಾಣೆ ಅಲ್ಲಿ ನೋಡೋಣ ಏನು ತಗೋತಾರೆ ಅಂತ. ಸರಸ್ವತಿ ಜೆರಾಕ್ಸ್ ಅಂಗಡಿ ಹೋಗಿದ್ದು ಏನೂ ಲೆಕ್ಕ ಆಗಲಿಲ್ಲ. ಹಾಗಾಗಿ ಸದ್ಯಕ್ಕೆ ಇಲ್ಲಿ ನಗರಸಭೆಯಲ್ಲೇ ಬರ್ತ್ ಸರ್ಟಿಫಿಕೇಟು ಇಸ್ಕೊಂಡು ಗುರ್ತಿ ಗಾಡಿಯ ತಿರ್ಗಾ ನಾವು ಶನಿವಾರ ಏನೋ ಬರಬೇಕೇನೋ ಹೇಳ್ದಲ್ಲ. ಅಲ್ಲೇನೋ ಐಟಮ್ಗಳು ಇಸ್ಕೋಬೇಕಂತ ಏನೇನೋ ಡಾಕ್ಯುಮೆಂಟ್ಗಳ ತಗೊಂಡು ಈಗ ನಾವು ಮನೆಗೆ ಹೋಗ್ತೀವಿ ಅಷ್ಟೇ. ಇವತ್ತಿನ ಲಾಗ್. ಮೇಡಮ್ ಅವ್ರಿಗೆ ಅಲ್ಲೋದ್ರು ಅಲ್ಲೂ ಕೆಲಸ ಆಗಲಿಲ್ಲ, ಇನ್ನೂ ಬಂದಿಲ್ಲ ಅವರು. ಅದಕ್ಕೆ ಕಬ್ನಾಲ್ ಕುಡಿಬೇಕಂತೆ. ನನಗೆ ಕಬ್ನಾಲ್ ಕುಡಿಸೋಣ ಕೇಳಿ ನೀವು ತಾನೇ. ನಾನು ಕುಡಿಯಲ್ಲ. ನಾವು ಯಾವಾಗ ಹುಣಸೂರಿಗೆ ಬಂದ್ರೂ ಕಬ್ನಾಲ್ ಕುಡಿಯೋದೆ ಅಂತೂ ಹೋಗಲ್ಲ. ಇಲ್ಲೇ ಬಂದು ಕುಡಿಯೋದು. ನೀನು ನಗರಸಭೆ ಆಪೋಸಿಟ್ ಇರೋವಂಥ ಇವ್ರ ಅಂಗಡಿಲಿಯ ಚೆನ್ನಾಗಿ ಕೊಡ್ತಾರೆ ಹೋಟ್ಲಲ್ಲಿ. ಯಾವಾಗಲೂ ಇಷ್ಟ ಆಗುತ್ತೆ ಇವ್ರ ಅಂಗಡಿ. ನೋಡಿ ಕಬ್ನಾಲು ಎಷ್ಟು ನೀಟಾಗಿರುತ್ತೆ ಅಂದರೆ ಸೂಪರು. ಆಮೇಲೆ ಬರೀ ಅಷ್ಟೇ ಅಲ್ಲ, ಕುಡಿದ್ಮೇಲೆ ತಿರುಗಿ ಎಕ್ಸ್ಟ್ರನ್ನು ಕೂಡ ಹಾಕ್ಕೊಡ್ತಾರೆ. ಮತ್ತು ಇಲ್ಲಿ ಕಬ್ನಾಲು ನಮಗೆ ತುಂಬ ಇಷ್ಟ ಆಗುತ್ತೆ.
ಆಮೇಲಿಂದ ಕೇಳ್ದಂಗೆ ಮಾಡಿಕೊಡ್ತಾರೆ, ಯಾವ ರೀತಿ ಯಾವ್ದು ಕೇಳ್ತೀವಿ ಆ ಥರ. ಆಮೇಲಿಂದ ಎಕ್ಸ್ಟ್ರಾನು ಕೊಡ್ತಾರೆ. ಒಂದು ಕಪ್ಗೆ 30 ರೂಪಾಯಿ, ಬಟ್ ಅವರು 1.5 ಕಪ್ ಕೊಡ್ತಾರೆ ಎಕ್ಸ್ಟ್ರಾ. ಹಾಗಾಗಿ ಇಲ್ಲಿ ಇಷ್ಟ ಆಗುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಎಕ್ಸ್ಟ್ರಾ ಕೊಟ್ಟರೆ ಏನು ಕಮ್ಮಿ ಅಂತೂ ಮಾಡಿರಕ್ಕಿಲ್ಲ. ಏನು ಮೇಡಮ್ ಅವರೇ ಹೇಗಿತ್ತು? ಅರ್ಥ ಮಗ ಅಲ್ಲಿ ಕಬ್ನೆಲ್ಲ ಕುಡಿದ್ಬಿಟ್ಟು ಕುಡಿದ್ರು ಸಾಕಾಯ್ತಲ್ವಂತೆ, ಆ ಗೋಬಿ ತಿನ್ಬೇಕಂತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಗೊತ್ತಾ, ಗೋಬಿ ತಿನ್ನೋದು ಒಳ್ಳೇದ ಏನು, ಈಗ 5 ತಿಂಗಳಾಗೈತಲ್ಲ, ಅದಕ್ಕೆ ಚಾರ್ಟ್ GPT ಕೇಳಿದೆ. 5 ತಿಂಗಳು ಕಂಪ್ಲೀಟ್ ಆಗೈತಲ್ಲ, ಚಾರ್ಟ್ GPT ಕೇಳಿದೆ. ಅದಕ್ಕೋಸ್ಕರ ಚಾರ್ಟ್ GPT ಏನಂತ ಅಂದರೆ, ತಿನ್ಬೋದು, ಏನು ತೊಂದರೆ ಇಲ್ಲ, ತಿನ್ನಬೇಕು ಅಂದರೆ 3 ತಿಂಗಳು ಕಂಪ್ಲೀಟ್ ಆಗಿರ್ಬೇಕು, ಆಮೇಲೆ ತಿನ್ಬೋದು, ತಿಂದರೂ ಒಳ್ಳೆಯದೇನೆ. ಆಮೇಲೆ ಜಾಸ್ತಿ ಎಣ್ಣೆಲಿ ಕರಿದಿರಬಾರ್ದು, ಚೆನ್ನಾಗಿ ಬೇಯಿಸಿರ್ಬೇಕು. ತಿನ್ನೋದ್ರಿಂದ ಮಗು ಕೂಡ ಏನು ತೊಂದರೆ ಆಗೋದಿಲ್ಲ, ಬಟ್ ನಿಮಗೇನಾದ್ರು ಹೊಟ್ಟೆ ಉಬ್ರಿಸ್ದಂಗೆ ಆಗಬಹುದು, ಮಿತವಾಗಿ ತಿನ್ನಿ ಅಂತ ಚಾರ್ಟ್ GPT ಹೇಳ್ತು. ಹಾಗಾಗಿ ಮೇಡಮನ್ನ ಗೋಬಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಗೋಬಿ ಬೇಕೇ ಬೇಕು. ಎಷ್ಟು ತಿಂಗಳಾಯ್ತು ಗೊತ್ತಾ ತಿಂದು? ಹುಣಸೂರು ಬಂದರೆ ಇದೊಂದು ಗೋಳು, ಹೊಟ್ಟೆ ತುಂಬ ಊಟ ತಿನ್ನಿದ್ರೆ ತಿನ್ನಿಕ್ಕಿಲ್ಲ. ಗೋಬಿ ಪಾನಿಪುರಿ ಈ ಗೋಬಿ ಪಾನಿಪುರಿ ಯಾವ್ದು ಹೇಳು? 2 ಬೇಕಾದ್ರೆ ಕೊಡಿಸ್ತೀನಿ, ನಿಂಗೆ ಯಾವ್ದು ಬೇಕು ಹೇಳು? 2 ತಿಂತೀನಿ. ಊಟ ಬೇಡ, ಇನ್ನೊಂದು ಜನ್ಮ ನಡಿ, 5 ಕೊಡ್ತೀನಿ. ನೋಡಿ ಗೈಸ್, ಒಂದು ಪ್ಲೇಟ್ ಫುಲ್ ಪೋಣಿಸ್ಬಿಟ್ಟು ನಂದಕ್ಕೂ ಕೈ ಹಾಕ್ಕೊಳ್ಳಿ ಏನೋ. ಏನಿಲ್ಲ ಇಲ್ಲ ಅಂದ್ರೆ ಆಲೆ 4-5 ಕತ್ಕೊಂಡ್ಲು ಗೈಸ್ ಆಲೆ. ಅದೇನು ಇಷ್ಟವೋ ಪಾನಿಪುರಿ ಗೋಬಿ ಅಂದರೆ ಹೆಣ್ಮಕ್ಳಿಗೆ. ಗೋಬಿ ತಿನ್ಬೇಕಾದ್ರೆ ಅವಳು ರಿಯಾಕ್ಷನ್ ನೋಡಿ ಹೆಂಗಿರ್ತದೆ. ತಿನ್ನೆ ಆಮೇಲೆ ಈ ಕಡೆ ತಿರುಗಿ ಈ ಕಡೆ. ಇವಳು ಇರೋದು ಇಷ್ಟೇನೆ, ನೀವು ಯಾರು ಸೈಲೆಂಟ್ ಅನ್ಕೋಬಿಡಿ, ಮಾತಾಡಿಕಲ್ ಅನ್ಕೋಬಿಡಿ. ಪಟಾಕಿ ಏನೋ ಗ್ರಹಗತಿ ಸರಿ ಇಲ್ಲ ಅವಳಿಗೆ. ಈ ತಿಂಗಳೋಗಿ ಅಲ್ಲ, ನಮ್ಮ ಮನೆ ಬರೋಷ್ಟು ಎಲ್ಲ ಸರಿ ಆಗುತ್ತಲ್ಲ. ಫುಲ್ ಇವಳೇ ಲಾಗ್ ಮಾಡ್ತಾಳೆ ನನ್ನ ಜೊತೆ ಮಾತಾಡ್ಕೊಂಡು. ನಮ್ಮ ಬರೀ ಕಾರ್ ಓಡಿಸ್ಕೊಂಡು ಬೈಕ್ ಓಡಿಸ್ಕೊಂಡು ಇರ್ತೀನಿ, ಮಾತಿಗಿತ್ತಲ್ಲ ಇವಳ್ದೆ. ಓಕೆ, ಕೇಳಿಸ್ಕೊಳ್ಳಿ. ಆಹಾ, ಫೀಲ್ ಮಾಡ್ತಿರೋದು. ಖಾರ ಆಯ್ತಾ? ಬಿಸಿ ಐತೆ. ಇದೇ ಗೋಬಿ ಚೆನ್ನಾಗಿತ್ತು, ಇಷ್ಟ ಆಯ್ತು ನಮ್ಗೆ ಗೋಬಿ. ನಮಗೆಲ್ಲ ಗೋಬಿಗೆ ಬೆಲೆ ಇಷ್ಟ ಆಗಲ್ಲ. ತಿಂತೀರ ಇದು ನೀನು ಖಾಲಿ ಮಾಡ್ತೀರ ಗೊತ್ತು. ನಂದ್ರಲ್ಲಿ ಅವಳದಲ್ಲಿ ತಿನ್ ಸಾಕಾಗಿದ್ದಾನೆ ನೋಡಿ. ಅವಳದೆಲ್ಲ ಬಾಟ್ಲಿಲ್ಲೇ ನನ್ನ ಕಿತ್ಕ ತಿಂತಾವಳೆ ಮೊಬೈಲಲ್ಲಿ. ಏನೋ ಈ ಮಟ್ಟಕ್ಕೂ ಹೆಣ್ಮಕ್ಳು ಅಂತ ನನ್ಗೆ ಗೊತ್ತಿರಲಿಲ್ಲ. ಗೊತ್ತಿತ್ತು, ಅಯ್ಯೋ ನಂಗೆ ಪ್ರೆಗ್ನೆಂಟ್ ಟೈಮಲ್ಲೇ ಕೇಳ್ದೋಳಲ್ವ ನೀನು, ಪಾನಿಪುರಿ ಕೊಡಿಸಿ ಊಟ ಏನು ಬೇಡ ಅಂತ. ಏನೋ ಚೆನ್ನಾಗಿರವ, ತಿನ್ಕೊಂಡು ಚೆನ್ನಾಗಿ. ಈಗೇನೇನು ಬೇಕು? ಪಾನಿಪುರಿ ಬೇಕಾ? ಯಪ್ಪ, ಅರ್ಧ ಬಾಕ್ಸ್ ಇಸ್ಕೊಂಡಿದ್ದೆ. ಅಂತಿಂತು ಮೇಡಮ್ ಅವ್ರು ಬಂದಿದ್ದ ಕೆಲಸ ಆಯಿತು. ತುಂಬ ಸಮಯಗಳ ನಂತರ ಕೆಲಸ ಮುಗ್ದದೆ. ಬಟ್ ಇಲ್ಲೂ ಒಂದು ಕೂಡ ಸಮಸ್ಯೆ ಅಷ್ಟೇ ಎದುರಾಗದೆ. ಆ ಸಮಸ್ಯೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. 2 ದಿನ ಕಷ್ಟ ಬಿದ್ದಿದ್ದು ಫಲ ಸಿಗುವ ಸಾಧ್ಯತೆ ಇಲ್ಲ. ನೋಡೋಣ ಏನಾಯ್ತದೆ ಅಂತ ಗೊತ್ತಿಲ್ಲ. ಮುಗೀತು ನಗರಸಭೆ ಕೆಲಸ, ಮುಗಿಸ್ಕೊಂಡು ಹೋಗ್ತಾಯಿವಿ. ಕಂಗ್ರ್ಯಾಚುಲೇಷನ್ ಮೇಡಮ್ ಅವ್ರದ್ದು. ಇವತ್ತೇ ಕೆಲಸ ಮುಗಿಕಿಲ್ವೇನೋ. ಈಗ ಯಾಕೋ ಜೆರಾಕ್ಸ್ ಬೇರೆ ಕರ್ಕೊಬಂದು ಆ ತಾಯಿ. ನಾನು ಅಂಗಡಿ ಲೇಟ್ ಆಯ್ತದೆ, ನಾನು 4 ಗಂಟೆಗೆಲ್ಲ ಅಂಗಡಿ ಹೋಗ್ಬೇಕು. ಅಷ್ಟೊತ್ತಿಗೆ ರೆಡಿ ಮಾಡಿಸು ಆಯ್ಕಿಲ್ಲ. ಟೈಮ್ ಎಷ್ಟೀಗ? 3:30. ನಾವು ಮನೆಗೆ ಹೋಗೋದು ಇವಾಗ. ನಾನು ಅಂಗಡಿ ಹೋಗ್ಬೇಕು. ಆಮೇಲೆ ಅದಾದಮೇಲೆ 4:15 ಆಯಿತು ಅಷ್ಟೊತ್ತಿಗೆ, 1 ಅವರಲ್ಲಿ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಮೇಡಮ್ ಅವರು ಪಾನಿಪುರಿ ಕಟ್ಸವ್ರೆ. ಪಾನಿಪುರಿ ಬೇಕಂತೆ. ತಿರ್ಗಾ ಕಟ್ಸ್ಕೊಬರೋಕೆ ಹೋಗಿದ್ರು. ನಂಗೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಬರೋಷ್ಟಕ್ಕೆ ಪಾನಿಪುರಿ ಕಟ್ಸಿ ಇಲ್ಲಿ ತಿರ್ಗಾ ಸರಸ್ವತಿ ಜೆರಾಕ್ಸ್ ಅಂಗಡಿಗೆ ಕರ್ಕೊಬಂದರು. ಇಲ್ಲಿ ಕೆಲಸ ಆಗಿದ್ರೆ ಇಸ್ಕೊಳ್ಳೋಣ ಅಂತ, ಬಟ್ ಅದು ಆಗಿಲ್ಲ ಅಂತ ಅನಿಸುತ್ತೆ. ನೋಡೋಣ ಏನಂತ ಅಂತ ಕೇಳ್ತೀನಿ. ಏನಾಯ್ತು? ಹಾಂ, ನಾನು ಬರಲ್ಲ, ನನ್ನ ತಮ್ಮನ ನೋಡಿದ್ದೀರಲ್ವಾ, ನೀವು ನೋಡಿದ್ದೀರಿ, ಕಳಿಸ್ತೀನಿ. ಓಕೆ. ಅವು ಅಕ್ಕ ನಿಮ್ಮೂರವರಾ? ಓಕೆ ಗೈಸ್, ಕೇಳ್ಕೊಂಡ್ರಾ? ಇಷ್ಟೇ ಕೆಲಸ. ಈಗ ನಾವು ಡೈರೆಕ್ಟು ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ತಿಂತು ನಾವು ಲಾಸ್ಟ್ಗೂ ಮನೆಗೆ ಬಂದು ಇವ್ರನ್ನ ಎತ್ತಾಕ್ಬಿಟ್ಟು ನಾವೀಗ ಪಟ್ಟಂತ ಹೋಗ್ಬಿಡ್ಬೇಕು.
ಏನ್ ಮಾಡೋದು ಕೆಲ್ಸ ಅದು. ಹಲೋ ಅದು ಕೆಲ್ಸ ಅದು. ಒಂದ್ ಗಂಟೆ ಹಿಂಗ ಆಡ್ಬೇಕು ನೀವು. ಹಿಂಗ ಆಡ್ತೀರಿ ಅಂತ ಹೆಂಗೆ ಹಿಂಗ ಆಡ್ತೀರಿ ಅಂತ ನೀವ್ ಹಂಗ ಆಡ್ತಿರೋದು ಅಲ್ವಲ್ಲ ಮಗನೇ. ನಮ್ ಸಾಹೇಬ್ರು ಪಾಪ ಇದು ಅಲ್ತಿತ್ತು ಲಡ್ಡು ಮನ್ಗಿತ್ತು ಬಂಗಾರ. ಲಡ್ಡು ಮಗನೇ ಜೆಲ್ಲ ಸುರ್ಸ್ಕೊಂಡು ಅಪ್ಪನ್ ಬರೋದೇ ಕಾಯ್ಕೊಂಡು ಟಿಪ್ರ ಸುಂದ್ರಿ ಇನ್ನು ಬರೀಲ್ವಲ್ಲ ಅಂತ ಕಾಯ್ತಿದ್ರು. ನೀನ್ ಹೇಳ್ತಿದ್ರು ಸುಂದ್ರಿ ಹೇಳಕ್ ಬಂದಿರೋದವ್ರು ಯಾರು ಮಗ ಸೊಸೆ ಕರೆಗೆ ಹೋದ ಬನ್ನಿ ಅಂತ. ಓ ಹಂಗೆ ಇನ್ನು ಹಂಗೆ ಇಲ್ಲ ಮಗನೇ ಹಿಂಗ ಆಡ್ಬೇಕು ನೀವು. ಪಾಲ್ ನೀರ್ತಾರ ಕಾಲ್ ನೀರಿಲ್ಲಿಗವು ನಡಿ ಇಲ್ಲಟ್ಟನ ಬಿಸ್ನೀರು ನೋಡಿ ಗೈಸ್, ಅಳಿಯ ಹೊಸ್ತಲ್ ಮಾತ್ರ ಚಂದ, ನಾವ್ ಅತ್ತೆ ಇದ್ರೆ ಮಾತ್ರ ಚಂದ. ಅದ್ಕಿದ್ರಿಗೆಲ್ಲ ಏನು ಪ್ರಯೋಜನ ಇಲ್ಲ. ನಾವು ಇಂಚಿಗೆ ಹೇಳ್ದೆ ನಾನು ಹಿಂಗೆ ಹೇಳ್ದೆ ಕೊಡ್ತೀನಿ ಅಂತ. ನಿಮ್ಗೆ ಅಲ್ಲ ನಿಮ್ಗೆ ಮರ್ಯಾದೆ ಮರ್ಯಾದೆ ತಲೆ ಹೋಗ್ಬಿಡ್ತೀನಿ ಅದಕ್ಕೆ. ಏನು ಡೈಪರ್ ಎಲ್ಲಿ ಬುಕ್ ಮಾಡಿದ್ರಿ? ಎಲ್ಲಿ ಬಂದ? ಅಲ್ಲೇ ಹೋಗಿದ್ದು ಬುಕ್ ಮಾಡಿದ್ದಿಲ್ಲ. 900 ರೂಪಾಯಿ ತೋರಿಸ್ತಿತ್ತಲ್ಲ. ಇಲ್ಲ ಬಾ ನಾನು ಹೋದ್ರೆ ಆಯ್ತು. ಡೇಟ್ ಫಿಕ್ಸಿಂಚು ಸೋಮವಾರ. ಯಾರೇನು ಮಾವ ನಮ್ಮ ಅತ್ತಿಗೆಯವರು ಸೋಮವಾರ ಅವ್ರ ಗಂಡನ ಮನೆಗೆ ಹೋಯ್ತಿರಿ ಅಂದ್ಬಿಟ್ಟು ಫುಲ್ ಖುಷಿ ನೋಡಿ. ಖುಷಿಯ ಮಕ್ಕದಲ್ಲಿ ಕಳೆ ಹಂಗೆ ಅಳ್ಕೊಬಿಟ್ಟದೆ. ಅಮ್ಮ ನೋಡ್ವಿ ನಾವು. ನಮ್ಮ ಅತ್ತೆ ಈಗ ಬರ್ತಾವ್ರೆ, ದನಗಳನ್ನ ಮೀಸಕ್ ಹೋಗಿದ್ರು. ಹಿಂಗ ಆಡ್ತೀರಿ ನೀವು ಹಂಗೆ ಆಡ್ತೀರಿ ಅಂತ ಗೋಬಿ ತಂದಾರ ನಡೀರಿ. ಸ್ಮೆಲ್ ಬಂದದಂತ ಅದೇ ನೋಡ್ತಾ ನೀ ಇಲ್ಲ ಅಂದ್ಬಿಟ್ಟು ನೀರು ಕೊಡೋರಿಲ್ಲ, ಒಳ್ಳೆ ಕರೆಯೋರು ಇಲ್ಲ ಕಾಣದ. ಇನ್ನು ಹಂಗೆ ಮತ್ತೆ ನಾನು ಇಲ್ಲ ಅಂದ್ರೆ ಎಲ್ಲ ಅಕ್ಕ ತಂಗಿರಷ್ಟೇ ಹಾಡ್ಬೇಕು ಹಿಂಗೆ. ಆಡ್ತಾಳ ಅವ್ರ ಮಗ ಹೇಳ್ದಂಗೆ. ಕಿತಾಕ ಬಂದವಳೆ ನಿಂಗೇನು ನಿನ್ನೆ ಮೆಟ್ಕಡೆ ಇಂಚಾರ ನನ್ನ ವೇಗು ನಿನ್ಗಲ್ಲ ಅವಳ 750 ರೂಪಾಯಿ ಕೊಟ್ಬಿಟ್ಟು ತಗೊಂಡಿನಿ ಸುಮ್ಮನೆ. ಬಾರಿ ಕೊಟ್ಟಿದ್ರಿ. ಬಾರಿ ಕೊಟ್ಟಳು 150 ರೂಪಾಯಿ. ಯಾರು 150 ರೂಪಾಯಿ ಮಾಕ್ ಕೊಡ್ತೀನಿ 750. ಯಾಡ್ತೀರಿ ಹಂಗೆ ಯಾಕೆ ಕೊಟ್ಬಿಟ್ಟು? 150 ಅಲ್ಲ 120 ರೇತ್ಕೆ ನಂದು ಸೋಮವಾರಕ್ಕೆ ಹಂಗೆ ಹೋಗೋದು ಬನ್ನಿ. ಊರ್ಗ್ ಹೋಯ್ತೇವಿ, ಉದ್ದೂರು ಕರಿತಾದೆ, ಸೊಪ್ಪು ಕರಿತಾದೆ, ಬ್ಯಾರನ್ ಕರಿತಾದೆ. ಮೋದ್ರು ಮರ್ತ್ಬಿಡು, ಬುಟ್ಟಂಗಿನ ಮೋದ್ರ. ಅಲ್ಲಿ ಪಾನಿಪುರಿ ಏನೋ ಗೋಬಿ ತಿಂದ್ಬಿಟ್ಟು ಚೆನ್ನಾಗಿ ತಿಂದ್ ಬಂದ್ಬಿಟ್ಟು ನಾಳೆ ಪಾನಿಪುರಿನೇ ಬೇಕಂತೆ. ಅಯ್ಯಪ್ಪ ಗೈಸ್ ಬರ್ರಿ, ನನ್ನ ಹಬ್ಬಂದಲ್ಲ ಅವಳ್ದು ಒಬ್ಳದಲ್ಲ, ನನ್ನೂ ಕೂಡ ತಗ ತಿನ್ಲು ಅರ್ಧವ. ಯಪ್ಪ ಅಲ್ಲಿ ಅತ್ತೆ ಅಕ್ಕಿ ಹಾಕಿ ಸಾಂಬಾರ್ ಬಿಸಿ ಮಾಡ್ತಾವ್ರೆ, ಅದನ್ನ ಊಟ ಮಾಡು ಅಂದ್ರೆ ಪಾನಿಪುರಿ ತಿನ್ಬೇಕಂತೆ. ಯಪ್ಪೋ ಹೆಣ್ಮಕ್ಳಿಗೆ ಪಾನಿಪುರಿ ಅಂದ್ರೆ ಅದ್ ಏನೋ ಕಾಣಕಂತ ಹೋಗು. ಹೆಂಗೆ ಅಂದ್ರೆ ಹಾಕೊಂಡು ಹಿಂಗ ಹಾಕೊಂಡು ಸಾಂಬಾರ್ ಹಾಕ್ಬಿಡು. ಅಲ್ಲ ಅಷ್ಟ್ ಪಾನಿಪುರಿ ತಿಂದ್ ಬಂದಿದಿ ಗೋಬಿನ. ಎಲ್ಲೇ ಪಾನಿ ಸುಡ್ತೇದಲ್ಲೇ ಈಗ ಬಿಸಿ ಮಾಡುದು. ಈಗ ಬಿಸಿ ಮಾಡೋದಾ? ತಿನ್ನಕ್ಕದ ಬಿಸಿ ಇರ್ಬೇಕು. ತಿನ್ರವ ಆಯ್ತು. ಗೋಬಿ ತಿಂದಿದ್ರೆ ಕವರೆ ಕೊಡ ತಿನ್ಕೋದೈತಿ. ಈಗ 5 ಪ್ಲೇಟ್ ಎಕ್ಸ್ಟ್ರಾ ಬೆಳಗ್ಬೇಕು. ನನಗ್ ಬೇಡ, ಬೇಡವಾ? ನೋಡಿ ತಿನ್ಸ್ತಾ ಇದೀವಿ ಬಿಡು. ಆಯ್ತು ಕೊಡು, ಊಟ ಮಾಡೋಣ ಅಂತಿದೆ. ಅದೊಂದೇ ಕೊಡೋಲ್ಲ ಅದನ್ನ. ಒಂಚೂರು ಊಟ ಮಾಡ. ನಮ್ಮ ಸಾಹೇಬ್ರು ಅವ್ರ ಅಜ್ಜಿ ಜೊತೆ ಆಟ ಆಡ್ತಾವ್ರೆ. ಅಲ್ಲೋ ಮಗನೇ, ಅಜ್ಜಿ ಜೊತೆ ಆಟ ಆಡ್ತಿದ್ದೆ ಮಗನೇ. ಅಜ್ಜಿ ಜೊತೆ ಆಟಾಡ ಮಗನೇ. ನಾನು ಊಟ ಮಾಡ್ಕೊಂಡು ಹೋಯ್ತೀನಿ ಆಯ್ತಾ? ಆಟಾಡ ಅಜ್ಜಿ ಜೊತೆ. ಸ್ವಲ್ಪ ಹಾಕಿನಿ. ಓ ನಾನ್ ವೆಜ್ ಇವತ್ತುವೆ ಹೋಗತ್ತೆ. ನಾನ್ ವೆಜ್ ತಿಂದು ಸಾಕಾಗ ಹೋಗದೆ. ಗೈಸ್ ನೋಡಿ, ಹೊರಗಡೆ ಮಳೆ ಬರ್ತಾದೆ, ರೈನ್ ಕೋಟ್ ಹಾಕೊಂಡು. ಮಳೆ ಇದಕ್ಕೂ ಮಳೆ ಅಂತಾರೆ. ಅಲ್ಲೇ ಸೋನೆ ಮಳೆ ಆದ್ರೂ ಚಳಿ ಇರ್ತದೆ. ಓ ನೀನೇನವ ಬೆಚ್ಚ ಮುನಿಕೊಬಿಡ್ತೀವಿ ಮಗನ್ ಜೊತೆ. ಹಂಗ ಅನ್ಕೊಂಡು ಹೋಗ್ಬೇಕಾ?
ಓಕೆ ಗೈಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿನ ಅಷ್ಟೇ. ನಾನೀಗ ಈಗ ಹೋಗ್ಬಿಟ್ಟು ಅಂಗಡಿ ಹೋಗ್ಬೇಕು, ಹಾಗಾಗಿ ಹೋಗ್ತಾ ಇದ್ದೀನಿ. ಮಳೆ ಎಲ್ಲ ಬರಂಗೈತೆ, ಅದಕ್ಕೆ ನಾನು ಯಾವಾಗಲೂ ಜೊತೆಲಿ ಗಾಡಿ ಜೊತೆ ಹೆಂಗಿದ್ರು ಮನ್ಗನಿಗ ರೈನ್ ಕೋಟ್ನ ಹಾಕೊಂಡು ಕ್ಯಾರಿ ಮಾಡ್ಕೊಂಡು ಯಾವಾಗಲೂ ಹೋಗೋದು. ಯಾಕಂದ್ರೆ ಈ ಟೈಮು ಸೋನೆ ಮಳೆ ಟೈಮ್ ಅಲ್ವಾ. ಬಟ್ ಮಳೆ ಈ ವರ್ಷ ಇಲ್ಲ ಜಾಸ್ತಿ, ಬಟ್ ಇನ್ಮೇಲಾರ ಸ್ಟಾರ್ಟ್ ಆಗ್ಬೋದು. ಈ ಥರ ಪ್ಯಾಕಪ್ ಆಗಿ ಹೋಗ್ತಾ ಇರೋದೆ. ಓಕೆ ಬಾಯ್. ಅನ್ಕೊಂಡು ಹೆಂಗೆ ನಾವಿಲ್ವಲ್ಲ ಈಗ ಫುಲ್ ಪ್ಯಾಕಪ್ ಪ್ಯಾಕಪ್ ಪ್ಯಾಕಪ್. ನಾನು ನನ್ನ ಮಗನ ಜೊತೆಗೆ ಬೆಚ್ಚಗೆ ಮಲಿಕೊಳ್ಳೋದಿಗೆ ಮನಗಿದಾನಲ್ಲ. ನೋಡಿ ನೋಡಿ, ಮಾತಾಡಿಕ್ಕಿಲ್ಲ, ಏನು ಮಾತಾಡಿಕ್ಕಿಲ್ಲ, ನಾಜುಕ್ಕಿಲ್ಲ ಅಂತಿದ್ರಲ್ಲ. ನೋಡಿ ನೋಡಿ ಅಕ್ಕ ಬತ್ತ ಹೆಂಗೆ ಕಮೆಂಟ್ ನೋಡಿ ನೋಡಿ ಕಲ್ತ್ಕೊತಿರ್ಬೇಕು. ಕಮೆಂಟ್ ಇಲ್ಲ ಇವ್ರು ಇರೋದು ಹಿಂಗೆ. ಬಟ್ ಮಗನ ಜಂಜಾಟ ಗೊತ್ತಿರುತ್ತಲ್ಲ, ಮಕ್ಕಳುಗಳು ಒಂದು 3 ತಿಂಗಳು 4 ತಿಂಗಳು ಓಕೆ ಬಾಯ್ ಬಾಯ್ ಬಾಯ್. ಏನ್ ಕ್ಯೂಟ್ ಆಗಿ ಕಾಣ್ತಾಳೆ ಈ ವಿಡಿಯೋದಲ್ಲಿ. ಮಾತ್ರ ನೋಡಿದವ್ರು ಎಲ್ಲ ಕಳ್ದೋಗಿರ್ತೀರಿ, ಇಂಚು ಅಭಿಮಾನಿಗಳಾಗೋಯ್ತೀರಿ ಎಲ್ಲ. ಏನ್ಲೇ ವಾವ್ ಕೊಡ್ತೇವನಿ. ಇನ್ ಸೋಮವಾರ ಬತ್ತಿಲ್ಲ ತಗೊಂಡೈತಿ ಬಿಡು. ಈಗ ಯಾವನ್ ತಗೊಂಡವನು? ಈಗ ಆ ಬಾಡಿ ಮಳೆ ಬರ್ತಾ ಇಲ್ವಾ? ಹೋಗಕೈತದ, ಈ ಬಡಿ ಹೋಗಕೈತಿ. ಆಯ್ಕಿಲ್ಲ ಆಯ್ಕಿಲ್ಲ ಆಯ್ಕಿಲ್ಲ. ಅದೇನು ಒಂದ್ ಮೂಲೆಯಲ್ಲಿ ಬಿದ್ದಿರ್ತದಪ್ಪ. ಓಕೆ ಬಾಯ್. ತಲೆ ಕೆಟ್ಟು ಸಾಂಗ್ ಹೇಳ್ದೆ. ಬಿಟ್ಟು ಹೋಗ್ಬೇಡ ನನ್ನ, ಬಿಟ್ಟು ಹೋಗ್ಬೇಡ ನನ್ನ, ಕೂಗಿ ಕೂಗಿ ಕರೆದೇನಲ್ಲ, ನಾಳಿಗೂ ಕೂಡ ಹೋಗ್ಬಹುದಲ್ಲ. ಎಲ್ಗೆ ಓನಲ್ಲ ಅಂತ ಹೇಳಲೆ ಒಂದ್ ಸಾಂಗ. ಓನಲ್ಲ ನೀನಲ್ಲ ಕರಿಮಣಿ ನಾನಲ್ಲ, ಇನ್ಯಾರು ತರ್ಲೇ ಬಿಡಿದೆ. ನನ್ನ ಮುಂದೆ ಏನ್ ಹೇಳ್ತೀನಿ ಅಂತ ಓ ಹೇಳಿ ಹೇಳಿ ಆಯ್ತು. ಸಾರಿ 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 ಸರಿ ಸರಿ ಹೇಳಿ ಹೇಳು. ಓನಲ್ಲ ನೀನಲ್ಲ. ಬಾಬಾಜೆ ಬಾಯ್. ಇಷ್ಟೇ ನಮ್ ಜೀವನ. ಹಾ